ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಡಿಫರೆನ್ಸ್ ಬಿಟ್ವೀನ್ ಎಚ್ ಡಿ ಡಿ ಅಂಡ್ ಎಸ್ ಎಸ್ ಡಿ. ನಿಮ್ಗೆ ಗೊತ್ತಿರಬಹುದು ಎಚ್ ಡಿ ಡಿ ಹೇಗೆ ವರ್ಕ್ ಆಗುತ್ತೆ ಅಂತ. ಮ್ಯಾಗ್ನೆಟಿಕ್ ಪ್ಲೇಟ್ ಮೇಲೆ ವರ್ಕ್ ಆಗುತ್ತೆ. ಇನ್ ಕೇಸ್ ಆಫ್ ಎಸ್ ಎಸ್ ಡಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮೇಲೆ ಅದು ವರ್ಕ್ ಆಗುತ್ತೆ. ಸೊ ಇವೆರಡು ಮೇಜರ್ ಡಿಫರೆನ್ಸ್. ಎಚ್ ಡಿ ಡಿ ರೀಡ್ ಅಂಡ್ ರೈಟ್ ಸ್ಪೀಡ್ ನೀವು ಕೇಳಿದ್ರೆ ದಟ್ ಈಸ್ ಅರೌಂಡ್ 80 Mbps. ಇನ್ ಕೇಸ್ ಆಫ್ ಸಾಟಾ ಎಸ್ ಎಸ್ ಡಿ, ನಾನು ಮುಂದೆ ಡಿಫರೆಂಟ್ ಟೈಪ್ಸ್ ಆಫ್ ಎಸ್ ಎಸ್ ಡಿ ಗಳಿಗೆ ಹೇಳ್ತೀನಿ. ಇನ್ ಕೇಸ್ ಆಫ್ ಸಾಟಾ ಎಸ್ ಎಸ್ ಡಿ ಈಸ್ ಅರೌಂಡ್ 550 Mbps. ಸೊ ಇದು ಒಂದು 5 to 7 times ಬೆಟರ್ ಇದೆ ಒಂದು ನಾರ್ಮಲ್ ಎಚ್ ಡಿ ಡಿಗಿನ. ಸೊ ಇವತ್ತಿನ ಪ್ರೈಸ್ ಮಾರ್ಕೆಟ್ ನೀವು ನೋಡಿದ್ರೆ ಎಚ್ ಡಿ ಡಿ ಸಿಗೋ ಪ್ರೈಸ್ ನಲ್ಲಿ ನಿಮಗೆ ಎಸ್ ಎಸ್ ಡಿ ಸಿಗ್ತಿದೆ. ಸೊ ದೇರ್ ಇಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಡಿಫರೆನ್ಸ್ ಇದೆ ಅಷ್ಟೊಂದು. ಸೊ ಡಿಫರೆಂಟ್ ಟೈಪ್ಸ್ ಆಫ್ ಎಸ್ ಎಸ್ ಡಿ ನೀವು ಕೇಳಿದ್ರೆ ದೇರ್ ಆರ್ ಸೋ ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ಎಸ್ ಎಸ್ ಡಿ. ನಾನು ಒಂದೊಂದೇ ಲಿಸ್ಟ್ ಮಾಡ್ತೀನಿ, ನೀವು ನೋಡಿ. ಒಂದು ಬಂದು ಸಾಟಾ ಎಸ್ ಎಸ್ ಡಿ, ಎರಡನೇದು M.2 ಎಸ್ ಎಸ್ ಡಿ. ದಟ್ ಈಸ್ ಮೋರ್ ಓವರ್ ಸಿಮಿಲರ್ ಇದೆ, ಬಟ್ ಅದು ಡೈರೆಕ್ಟ್ ಆಗಿ ಮದರ್ ಬೋರ್ಡ್ ಕನೆಕ್ಟ್ ಆಗುತ್ತೆ. M.2 ಎಸ್ ಎಸ್ ಡಿ. ಇನ್ ಕೇಸ್ ಆಫ್ ಸಾಟಾ ಎಸ್ ಎಸ್ ಡಿ ಅದೊಂದು ಕೇಬಲ್ ಇಂದ ಮದರ್ ಬೋರ್ಡ್ ಕನೆಕ್ಟ್ ಆಗುತ್ತೆ. ಅದಕ್ಕೆ ಒಂದು ಎಕ್ಸ್ಟರ್ನಲ್ ಪವರ್ ಸೋರ್ಸ್ ಕೂಡ ಬೇಕು, ಅದು ಪವರ್ ಸಪ್ಲೈ ಇಂದ ಸಿಗುತ್ತೆ. ಬಟ್ ಒಂದು M.2 ಎಸ್ ಎಸ್ ಡಿ ಆಯ್ತು. ಇದೇ ತರ NVMe ಎಸ್ ಎಸ್ ಡಿ ಬರುತ್ತೆ. ನೀವು M.2 ಮತ್ತೆ NVMe ಡಿಫರೆನ್ಸ್ ಕೇಳಿದ್ರೆ M.2 ನಲ್ಲಿ ನಿಮಗೆ ಸಿಂಗಲ್ ಕಟ್ಟು ಬರುತ್ತೆ, ಡಬಲ್ ಕಟ್ಟು ಬರುತ್ತೆ. ಇನ್ ಕೇಸ್ ಆಫ್ NVMe ಇದು ಸಿಂಗಲ್ ಕಟ್ ಮೇಲೆ ಬರುತ್ತೆ. NVMe ನಲ್ಲಿ ನಿಮಗೆ Gen 3, Gen 4, Gen 5 ಡಿಫರೆಂಟ್ ಟೈಪ್ಸ್ ಆಫ್ ಜನರೇಷನ್ಸ್ ಇದೆ, ಡಿಪೆಂಡಿಂಗ್ ಆನ್ ದ ರೀಡ್ ಅಂಡ್ ರೈಟ್ ಸ್ಪೀಡ್. ನೀವು Gen 5 ಕೇಳಿದ್ರೆ ದಟ್ ಇಸ್ ಅರೌಂಡ್ 10 Gbps ವರೆಗೂ ಹೋಗುತ್ತೆ. Gen 4 6 to 7 Gbps, Gen 3 3 Gbps ಅರೌಂಡ್ ಹತ್ರ ಇದೆ ನಿಮಗೆ ಸ್ಪೀಡ್ ಸಿಗುತ್ತೆ. ಇನ್ ಕೇಸ್ ನೀವು ಹಳೆ ಲ್ಯಾಪ್ಟಾಪ್ ನಲ್ಲಿ ಎಚ್ ಡಿ ಡಿ ರೀಪ್ಲೇಸ್ ಮಾಡ್ತಿದ್ದೀರಾ ವಿತ್ ಎಸ್ ಎಸ್ ಡಿ, ಸಾಟಾ ಎಸ್ ಎಸ್ ಡಿ ಅಂತ ಕೇಳಿದ್ರೆ ಹಳೆ ನಿಮಗೊಂದು ಎಚ್ ಡಿ ಡಿ ಬರುತ್ತಲ್ಲ, ಈ ಒಂದು ಹಳೆ ಎಚ್ ಡಿ ಡಿ, ಈ ಎಚ್ ಡಿ ಡಿ ನ ನೀವು ಒಂದು ಎಕ್ಸ್ಟರ್ನಲ್ ಎಚ್ ಡಿ ಡಿಗೆ ಕನ್ವರ್ಟ್ ಮಾಡಬಹುದು. ಹೇಗೆ ಅಂದ್ರೆ ಈ ಒಂದು ಎನ್ಕ್ಲೋಜರ್ ಸಿಗುತ್ತೆ ನಿಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಮಾರ್ಕೆಟ್ ಅಲ್ಲಿ 300 to 400 rupees ಒಂದು ಎನ್ಕ್ಲೋಜರ್ ಸಿಗುತ್ತೆ. ಈ ಎನ್ಕ್ಲೋಜರ್ ಯೂಸ್ ಮಾಡಿ ನೀವು ಇಂಟರ್ನಲ್ ಎಚ್ ಡಿ ಡಿ ನ ಎಕ್ಸ್ಟರ್ನಲ್ ಎಚ್ ಡಿ ಡಿಗೆ ಕನ್ವರ್ಟ್ ಮಾಡಬಹುದು. ನೀವು ಒಂದು ಪೋರ್ಟೇಬಲ್ ಎಚ್ ಡಿ ಡಿ ಅನ್ನ ನಿಮ್ಮ ಹತ್ರ ಇಟ್ಕೊಬಹುದು. ಸೊ ದಿಸ್ ಇಸ್ 1 TB ಎಚ್ ಡಿ ಡಿ ನಂತರ ಇವಾಗ ಈ ಕೈಯಲ್ಲಿ ಇರೋದು. ಈ ವಿಡಿಯೋ ನಿಮಗೆ ಏನಾದ್ರು ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ. ಹಾಗೆ ಇದೇ ತರ ಫ್ಯೂಚರ್ ಟೆಕ್ ಕಂಟೆಂಟ್ ಗಳನ್ನ ಅಪ್ಲೋಡ್ ಮಾಡ್ತಿರ್ತೇನೆ ಚಾನಲ್ಗೆ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.